ಎಲ್ಲರಿಗೂ ನಮಸ್ಕಾರ ರೀ. ವೈಶ್ಯೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನೋಡ್ರಿ, ನಾನು ಇವತ್ತಿನ ವಿಡಿಯೋದಾಗ ಆಲೂಗಡ್ಡೆ ಅಥವಾ ಬಟಾಟೆ ಮತ್ತು ರವೆ ಬಳಸ್ಕೊಂಡು ಮಾಡುವಂಥ ಒಂದು ಬೆಸ್ಟ್ ಹೊಸ ವಡಾ ರೆಸಿಪಿ ತೊಗೊಂಡು ಬಂದೀನಿ. ಈಗ ಬರ್ರಿ ಹೆಂಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತೇಳಿ ನೋಡೋಣ. ಮೊದಲೇದಾಗಿ ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡ್ಬಿಟ್ಟು ಸ್ವಚ್ಛಗೆ ತೊಗೊಂಡೀನಿ ರೀ. ಈಗ ಇದಕ್ಕೆ ಮ್ಯಾಗಿರುವಂಥ ಸೊಪ್ಪು ಎಲ್ಲ ತೆಗೆದು ತೊಗೋಬೇಕಾಗೈತ್ರಿ. ಆಮ್ಯಾಗ ನಾನಿಲ್ಲಿ ಒಂದು ತುರಿ ಮನಿ ಅಥವಾ ಹೆರಿಯೋ ಮನಿ ತೊಗೊಂಡ್ಬಿಟ್ಟು ಇದನ್ನು ಸಣ್ಣಗೆ ತುರಿದು ತೊಗೋತೀನಿ ನೋಡ್ರಿ. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೋ ವಿಡಿಯೋ ನೋಡಾಕತ್ತೀರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಇದರಿಂದ ನಾವು ಮುಂದೆ ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ಈಗ ನೋಡ್ರಿ, ಇದೇ ಥರ ನಾನು ತುರಿದು ತೊಗೊಂಡೀನಿ. ಈಗ ಇದನ್ನು ತುರಿದಿರುವಂಥ ಆಲೂಗಡ್ಡೆನ ಒಂದು ಬುಟ್ಟಿ ಒಳಗೆ ನೀರು ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಿ ಇಟ್ಕೊಳಕತ್ತೀನಿ. ಇದು ಮುಂದೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಆಮ್ಯಾಗ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 2-3 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಆಮ್ಯಾಗ ಸ್ವಲ್ಪ ಕರಿಬೇವನ್ನು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ತೊಗೋಬೇಕಾಗೈತೆ ನೋಡ್ರಿ. ಈ ಥರ ಇದನ್ನು ಬಾಡಿಸ್ಕೊಂಡು ತೊಗೊಂಡಿದ್ದಾದ್ಮ್ಯಾಗ 1-2 ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಯಾಗ ಇದು ಮೊದಲೇ ತುರಿದು ಇಟ್ಕೊಂಡಿದ್ದೀವಿ ನೋಡ್ರಿ. ಇದನ್ನು ಆಲೂಗಡ್ಡೆನೂ ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗೈತೆ ನೋಡ್ರಿ. ಆಮ್ಯಾಗ ನಾನಿಲ್ಲಿ 1 ಕಪ್ಪಷ್ಟು ಸಣ್ಣ ರವೆ, ನಾವು ಉಪ್ಪಿಟ್ಟು ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡ್ರಿ, ಅದೇ ರವೆ ಹಾಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಂಡು ತೊಗೋಬೇಕಾಗತ್ತೆ ನೋಡ್ರಿ. ಈ ಥರ ಇದು ಕನ್ಸಿಸ್ಟೆನ್ಸಿ ಇರಬೇಕು, ಉಪ್ಪಿಟ್ಟು ಥರ. ಈಗ ಇದು ಕಂಪ್ಲೀಟ್ಲಿ ತಣ್ಣಗಾದ್ಮ್ಯಾಗ ನಾನು ಒಂದು ತಾಟಿಗೆ ತೆಗೆದು ತೊಗೊಳಕತ್ತೀನಿ ನೋಡ್ರಿ. ಆಮ್ಯಾಗ ನಾನಿಲ್ಲಿ ಸ್ವಲ್ಪ ಹೊತ್ತು ಇದನ್ನು ನಾದ್ಕೊಂಡು ತೊಗೋತೀನಿ. ಇದ್ರೊಳಗೆ ಗಂಟೇನೂ ಇರಲ್ದಂಗೆ ನೀವು ನಾದ್ಕೊಂಡು ತೊಗೋಬೇಕಾಗತ್ತೆ. ಆಮ್ಯಾಗ ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಉಂಡೆಯಷ್ಟು ತೊಗೊಂಡ್ಬಿಟ್ಟು ನಾವು ನಾರ್ಮಲ್ ಹೆಂಗೆ ಉದ್ದಿನ ವಡೆ ಎಲ್ಲ ಮಾಡ್ತೀವಿ ನೋಡ್ರಿ, ಅದೇ ಸೇಪ್ದಾಗ ಮಾಡ್ಕೊಂಡು ತೊಗೋಬೇಕಾಗತ್ತೆ ನೋಡ್ರಿ. ಆಮ್ಯಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ನಡ್ಬರ್ಕ ಹೋಲ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಸೇಮ್ ಉದ್ದಿನ ವಡೆ ಸೇಪ್ನ ಇರ್ತೈತಿ ನೋಡ್ರಿ. ಇದೇ ಥರ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಪ್ಲೇಟ್ ಒಳಗೆ ಒಂದು 4 ಮಾಡಿ ಇಟ್ಕೊಂಡೀನಿ. ಈಗ ಎಣ್ಣೆನೂ ಕಾಯಕ್ಕಿಟ್ಟಿದ್ದ ಅದು ರೆಡಿ ಆಗೈತಿ. ಒಂದೊಂದಾಗಿ ಇದ್ರೊಳಗೆ ನಿಧಾನವಾಗಿ ಹಾಕ್ಕೊಂಡು ತೊಗೋತೀನಿ ನೋಡ್ರಿ. ಮತ್ತು ನೀವು ಇವನ್ನ ಎಣ್ಣೆ ಒಳಗೆ ವಡೆ ಹಾಕಿದ್ಮ್ಯಾಗ ಸ್ವಲ್ಪ ಹೊತ್ತು ಇವನ್ನ ಹೈ ಫ್ಲೇಮ್ದಾಗ ಇಟ್ಕೊಂಡನ ಫ್ರೈ ಮಾಡ್ಕೊರಿ. ಯಾಕಂದ್ರೆ ಆಲೂಗಡ್ಡೆ ಹಾಕಿರೋದ್ರಿಂದ ಭಾಳ ಸಾಫ್ಟ್ ಇರ್ತೈತೆ ನೋಡ್ರಿ. ಹಾಗಾಗಿ ಸ್ವಲ್ಪ ಹೊತ್ತು ನೀವು ಹೈ ಫ್ಲೇಮ್ ಇಟ್ಕೊಂಡು ಆಮ್ಯಾಗ ಲೋ ಮಾಡ್ಕೊರಿ. ಈಗ ನೋಡ್ರಿ, ಈ ಥರ ಎಲ್ಲ ಫ್ರೈ ಆಗಿ ವಡೆ ರೆಡಿ ಆಗ್ಯಾವು. ಈಗ ತೆಗೆದು ತೊಗೋತೀನಿ. ಪ್ಲೀಸ್ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ.